ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಮಿಡ್ ನೈಟ್ 12 ಗಂಟೆ ಆಗಿದೆ. ಸೊ ಹಾಗಾಗಿ ವಿಶ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಹ್ಯಾಪಿ ಬರ್ಡೇ ಬಾವ ಅಂತ ಹೇಳು. ನಾನು ಕಾಯಿ ಗಾಯ ಗಾಯ ಕೊಡಿ ಕೈಗೆ. ಓಕೆ, ವಿಶ್ ಯು ಹ್ಯಾಪಿ many more happy returns of the day, my dear husband. Happy birthday bangaru. Happy birthday bangaru. ಬನ್ನಿ, ಡೌನ್ ಅಲ್ಲ ಇದ್ದಾಳೆ, ಆಚೆ ಇದ್ದಾಳೆ. Many hours later. ಯಾರು ಸೀರೆ ಉಡ್ಸ್ಕೊಟ್ರು? ಬಾಯ್ ಮಾಡಿ ಕರಿ ಮದುವೆ ಬೇಕಾಗಿಲ್ವಾ? ಸೀರೆನೇ ಬಿದ್ದಾಯ್ತು ಪಾಪ ಅವಳ್ದು. ಹೇಗೆ ಉಡ್ಕೋಬೇಕು? ಹಿಂಗೆ ಬಿಡಿಸ್ಕೊಬಿಟ್ರೆ ಸೀರೆ ನಾನು ಹೆಂಗೆ ಉಡ್ಕೊಂಡಿದ್ದೀನಿ ನೋಡಿ. ಯಾರು ಉಡ್ಸ್ಕೊಟ್ಟಿದ್ದು? ನೀನು ಉಡ್ಸ್ಕೊಟ್ಟಾ? ವಾವ್, ನೈಸ್, ಚೆನ್ನಾಗಿ ಉಡ್ಸಿದ ಉಡ್ಕೊಂಡ್ರಿ. ಚಡ್ಡಿ ಕೊಡ್ಬೇಕಂತೆ. ಯಾರ್ದ? ಮಾಕ್ಷಿಕಂದು ಬಟ್ಟೆ ಐತೆ. ಸೀರೆ ಹಾಕೊಳ್ಳೋದು ಚುಚ್ಚದ ಅಂತ. ಓ, ಸೀರೆ ಹಾಕೊಳ್ಳೋದಲ್ವ ನೀವು? ಚುಚ್ಚುತ್ತಂತ. ಇಲ್ಲ, ಚುಚ್ಚಲ್ಲ, ಚುಚ್ಚುತ್ತದೆ. ನೀನ್ ಸೀರೆ ಉಡ್ಕೊ ನೀಟ್. ಸೀರೆ ಹಾಕೋ ನಾನು ಉಡ್ಸಲ್ಲ. ನೀವೇನ್ರಿ ನೀವು? ನಿಮ್ ಬೊಟ್ಟು ತೋರ್ಸಿ, ಬೊಟ್ಟ ಗೊತ್ತಿದ್ಯಲ್ಲ. ಪೂರ್ವಿ, ಹೆಂಗೆ ನಿಮ್ ಬಾವ? ಬ್ಯೂಟಿಫುಲ್ ಆಂಟಿ ಇದ್ದಂಗೆ ಇರಲ್ಲ. ಸೀರೆ ಬಿಚ್ಕೊಂಡು ಸೀರೆ ಹಂಗ ಇನ್ನೇನು ಉಡ್ಕೊಂಡು ನಡೆಯೋದಾಗ ಎಲ್ಲ ಹೋಗೋಣ. ಹಿಂಗ ಆಡಕ್ ಸರಿಯಾಗಿದ್ರೆ ಎಲ್ಲರೂ ಬರ್ತೀರ ನೀನು ಮದುವೆಗೆ? ಸೀರೆ ಸರಕ್ ತೆಗ್ದ್ರೆ ಎಲ್ಲ ಕಾಣುತ್ತೆ. ರೇಷ್ಮೆ ಸೀರೆ ಎಲ್ಲ ಒಂದ್ ಸ್ಟೆಪ್ ಹಾಕಿ ಸೀರೆ ಉಡ್ಕೊಂಡು ಇವ್ ನೋಡಿ ಅಕ್ಕ ರೆಡಿವೆ ಅದ್ಲು. ಅಯ್ಯಪ್ಪ, ಅಕ್ಕನ್ ರೆಡಿ ಆದ್ಲು. ಎಲ್ಲ ಸ್ಟೆಪ್ ಹಾಕಿ ಹತ್ರ ನಿಂತ್ಕೊಳ್ರ, ಸಾಲಾಗಿ ನಿಂತ್ಕೊಳ್ಳಿ. ಹತ್ರ ಬಾ, ಎಲ್ಲ ಪಪ್ಪ ಹತ್ರ ಬಾ. ಆ ಜಾವ್ ಯಶಿಕಾ. ಹಾ, ಸ್ಟೆಪ್ ಹಾಕಿ. ಹಂಗಲ್ಲ, ಚಪ್ಪಾಳೆ ಬಿಡ್ರಿ. ನೀವು ಬಿಡ್ರಿ, ನೀವು ಬಿಡ್ರಿ. ಕ್ಲಾಪ್ಸ್, ಮೇಕ್ ಕ್ಲಾಪ್ಸ್. ಬನ್ನಿ, ಪಕ್ಕಕ್ಕೆ ಬನ್ನಿ. ಕ್ಲಾಪ್ ಮಾಡಕ್ಕೆ ಹೇಳ ಪಪ್ಪನ. ನಾನಿಲ್ಲಿ ಲವ್ ಲ್ಯಾಪ್ ಅವರ 4-in-1 ಹೈ ಚೇರ್ನ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ನಿಮಗೆ 3 ಸ್ಟೈಲ್ಸ್ನ ತೋರಿಸ್ಬೋದು, ಬಿಟ್ಟರೆ ಇನ್ನೊಂದು ನಮ್ಮಲ್ಲಿ ಚೇರ್ ಇಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಇಲ್ಲಿ ವೀಲ್ನ ಅಟ್ಯಾಚ್ ಮಾಡೋದು, ಡಿಟ್ಯಾಚ್ ಮಾಡೋದು ತುಂಬಾ ಈಸಿ. ಜಸ್ಟ್ ನಾವು ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಅದನ್ನು ಕಿತ್ತರೆ ಆಯಿತು, ಮುಗೀತು. ಸೊ ಈ ಒಂದು ವೀಲ್ ಇರೋವಂಥ ಒಂದು ಚೇರ್ ನಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮಕ್ಕಳನ್ನ ಆಟಾಡ್ಸೋದಕ್ಕೆ 360 ಡಿಗ್ರಿ ಅದು ತಿರುಗೋದ್ರಿಂದ ನಮಗೆ ಈಸಿ ಟು ಮೂವ್ ಮಾಡ್ಬೋದು. 6 ತಿಂಗಳಿಂದ 3 ವರ್ಷದ ಮಕ್ಕಳವರೆಗೂ ನಾವು ಇದರಲ್ಲಿ ಕೂರಿಸ್ಬೋದಂತೆ. ಹಾಗೆಯೇ 3 ಹೈಟ್ ಅಡ್ಜಸ್ಟ್ಮೆಂಟ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಫುಡ್ ಕೊಡೋದಕ್ಕೂ ಸಹ ಒಂದು ಟೇಬಲ್ನ ಕೊಟ್ಟಿರ್ತಾರೆ. ಅದನ್ನು ನಾವು ನಮ್ಮ ಮಕ್ಳಿಗೆ ಎಷ್ಟಕ್ಕೆ ಬೇಕೋ ನಾವು ಅಷ್ಟಕ್ಕೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ಬೋದು. ಅದ್ರ ಮೇಲೆ ನಾವು ಏನೇ ಫುಡ್ ಅಥವಾ ಏನೇ ಇಟ್ಟರು ತೊಗೊಂಡು ತಿನ್ನೋದಕ್ಕೆ ಈಸಿ ಆಗಿರುತ್ತೆ. ಹಾಗೆಯೇ ಅಲ್ಲಿ ಕೊಡುವಂಥ ಸ್ಟಿಕ್ಸ್ ಏನಿರುತ್ತೆ, ನಾವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟಿಕ್ಸ್ನ ಇಡೋದಕ್ಕೂ ಸಹ ಒಂದು ಸ್ಪೇಸ್ನ ಕೊಟ್ಟಿರ್ತಾರೆ. ನಾವು ಬೇಕು ಅಂದಾಗ ಹಾಕೋಬೋದು, ಬೇಡ ಅಂದಾಗ ಅಲ್ಲೇ ಫಿಕ್ಸ್ ಮಾಡ್ಬೋದು. ಲವ್ ಲ್ಯಾಪ್ ಅವರು ಯಾವಾಗಲೂ ಅಷ್ಟೇ ಬೇಬೀಸ್ಗೆ ಕಂಫರ್ಟ್ ಮತ್ತು ಸೇಫ್ಟಿನ ನೋಡ್ತಾರೆ. ಹಾಗಾಗಿ ಇಲ್ಲಿ ನಮಗೆ 3 ಪಾಯಿಂಟ್ ಸೇಫ್ಟಿ ಹಾರ್ನೆಸ್ ಸಿಗ್ತಾ ಇದೆ. ನೀವು ಮಕ್ಕಳನ್ನ ಕೂರಿಸಿ ಅವರು ಬೀಳದೆ ಇರೋ ಥರ ನೀವು ಇಲ್ಲಿ ಲಾಕ್ ಮಾಡ್ಬೋದು. ಇದರಲ್ಲಿ ನಾವು ಫುಡ್ ಟ್ರೇ ಏನು ಕೊಟ್ಟಿರ್ತಾರಲ್ಲ ಅದನ್ನು ಅಟ್ಯಾಚ್ ಕೂಡ ಮಾಡ್ಬೋದು, ಡಿಟ್ಯಾಚ್ ಕೂಡ ಮಾಡ್ಬೋದು, ರಿಮೂವ್ ಮಾಡ್ಬೋದು. ಹಾಗೆಯೇ ಫುಡ್ ರೆಸ್ಟ್ ಇಡೋದಕ್ಕೂ ಸಹ ಒಂದು ಫುಡ್ ರೆಸ್ಟ್ ಆಗಿ ಒಂದು ಕಾಲಮ್ ಕೊಟ್ಟಿರ್ತಾರೆ. ನಮ್ಮ ಮಕ್ಕಳಿಗೆ ಕಾಲು ಕೆಳಗಡೆ ಫುಲ್ ಬಿಡೋ ಥರನೇ ಇರೋದಿಲ್ಲ.
ಆರಾಮ್ಸೆ ಇಡ್ಬೋದು. ಆ್ಯಂಡ್ ಅವಳಿಗೆ ತಿನ್ನೋ ಅಂತ ಕೊಟ್ಟರೆ ಅವಳು ಆವಾಗಲೂ ಇನ್ನೊಬ್ರಿಗೆ ತಿನ್ಸೇ ಅಭ್ಯಾಸ, ಅವಳಿಗೆ ತಿನ್ಸೋದು ಖುಷಿ ಮಾಡೋದು ಆ ಥರ ಮಾಡ್ತಾಳೆ. ನೀವೇನೇ ಕುಕ್ ಮಾಡುವಾಗಲೂ ಅಷ್ಟೇ ಅವಳನ್ನ ನಿಮ್ಮ ಹೈಟ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಮಗುನ ಕೂರಿಸ್ಕೋಬೋದು ಈ ಒಂದು ಚೇರಲ್ಲಿ. ಇದರಲ್ಲಿ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಕುಷನ್ ಪ್ಯಾಡಿಂಗ್ ಸಹ ಕೊಟ್ಟಿರ್ತಾರೆ. ಸೊ ಮಗು ಕಂಫರ್ಟಬಲಾಗಿ ಕುತ್ಕೋಬೋದು. ಇಲ್ಲಿ ನಾನು ಅದನ್ನೆಲ್ಲ ನಾನೇನು ಸ್ಟಿಕ್ ಮಾಡಿದ್ನಲ್ವಾ ಅದನ್ನೆಲ್ಲ ನಾನು ಮತ್ತೆ ರಿಮೂವ್ ಮಾಡಿ ಅದನ್ನು ಜೋಡಿಸಿ ಇವಾಗ ಮತ್ತೆ ಪ್ಲೇ ಚೇರ್ಗೆ ಕನ್ವರ್ಟ್ ಮಾಡ್ತೀನಿ. ಇದು ಪ್ಲೇ ಚೇರ್ ಅಂತಾರೆ, ಇದನ್ನು ಶಾರ್ಟ್ ಚೇರ್ ಅಂತಾರೆ, ಮತ್ತು ಇದನ್ನು ಹೈ ಚೇರ್ ಅಂತಾರೆ. ಇನ್ನೊಂದು ಬೂಸ್ಟರ್ ಸೀಟ್ ಇರುತ್ತೆ, ಅದನ್ನು ನೀವು ನಿಮ್ಮ ಚೇರ್ಗೆ ನೀವು ಕಟ್ಕೋಬೋದು ಎಕ್ಸ್ಟ್ರಾ ಚೇರ್ ಇದ್ದರೆ. ಸೊ ಈ ಒಂದು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಓಕೆ, ಈಗ ನಿಂತ್ಕೊಂಡು ನೀಟಾಗಿ 3 ಜನ ಕ್ಲಾಪ್ಸ್ ಮಾಡಬೇಕು. ಓಕೆನಾ? ಮಾಡಲ್ಲ. ಯಾಕೋ ಹೆಸರು ಬಿಚ್ಕೊಡ್ಲ ನಿಮ್ಮ ನಾದ್ನಿ ನೋಡ್ರಿ, ಮದ್ವೆಗೆ ಎಂತೆಂಥದ ಸೀರೆ ಉಟ್ಕೋಬಾರ್ದು ಅಂತ ರೇಷ್ಮೆ ಸೀರೆ ಉಟ್ಕೊ. ಗುಡ್ ಗರ್ಲ್ ನಮೇಶಿ. ಓಕೆ, ಈಗ ನಿಂತ್ಕೊಳ್ಳಿ, 3 ಜನ ನಿಂತ್ಕೊಂಡು ನೀಟಾಗಿ ಕ್ಲಾಪ್ ಮಾಡಿ. ಯಶಿಕಾ ನಿಲ್ಸು ಪಪ್ಪನ. ನೀರಿ ನಿಮ್ ನಾದ್ನಿಗೆ ಸೆರ ಸಿಗ್ತಾ ಇಲ್ಲ, ಒಂಚೂರು ತಗೊಳ್ರಿ. ಆದ್ರೂ ಸೀರೆ ಉಡ್ಸಿ ಉಟ್ಕೊಳಕ್ ಗೊತ್ತಿಲ್ಲ. ಬೇಡ, ನಾನು ಹುಡ್ಕೊಂಡಷ್ಟೇ. ನಾಯಿಡೆ ಕೋಲಿ ಸೀರೆ ಸುತ್ತಂಗೆ ಮುಂಚೆ ದಪ್ಪ ಬೇಕು ಮೇಡಮ್, ಸೀರೆ ಸರಗ್ ನಿಲ್ಲಲ್ಲ ಇಲ್ಲಾಂದ್ರೆ. ನೋಡಿ ಇವ್ರ್ಸಿದೆ ಅವ್ಳು ನಿಂತರ ಸ್ಟೈಲ್ ನೋಡು. ಅಕ್ಕ ಮುಚಿಕಾ ಯಶಿಕಾ ಸಾರಿ, ಅದಕ್ಕೆ ಪಪ್ಪ ಹತ್ರ ಒಂದ್ಸರಿ ಚಪ್ಪಾಳೆ ಬಡ್ಸು. ಚಿಕ್ಕಿ ಬಾ ಹೋಗೋಣ ಮತ್ತಕ್ಕೆ. 3 ಜನ ಕ್ಲಾಪ್ ಮಾಡಿ. ಯಶಿಕಾ ಅವ್ರು ಕ್ಲಾಪ್ ಮಾಡ್ಸು ಪಪ್ಪನ ಹತ್ರ. ಆಯ್ತು, ಪಪ್ಪ ಹತ್ರ ಕ್ಲಾಪ್ ಮಾಡಿ. ಮಾಡ್ತಾರೆ ರೀ, ಮಾಡ್ರಿ. ಕೈ ಏಟಾಗಿದೆ. ಇಲ್ಲ ಮಾಡಿ, ಕ್ಲಾಪ್ ಮಾಡ್ರಿ, ಕ್ಲಾಪ್ ಮಾಡಿ. ಹೋಗ್ರಿ ಕ್ಲಾಪ್ ಮಾಡುವ ನೀವು ಆಟಕ್ಕಿಲ್ಲ, ಆಟಕ್ಕಿಲ್ಲ. ಯಶಿಕಾ ಅವ್ರ ಆಟಕ್ಕೆ ಬೇಡ, ಕ್ಲಾಪ್ ಮಾಡ್ತಲ್ಲ. ಮೇಲ್ಗಡೆ ಮೇಲ್ಗಡೆ ಹಂಗೆ ಹಂಗ್ ಮಾಡ್ರಿ. ಅಯ್ಯೋ ಸಾರಿಗೆ ಬಿದ್ದಾಯ್ತಲ್ಲ. ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ ಈಗ. ಬೇಕಪ್ಪ ಫೋಟೋ ತೆಗಿಬೇಕಾದ್ರೆ ಕ್ಲಾಸ್ ಮಾಡ್ತಾರೆ. ಮಾಡಿ ಈಗ. ತಡೆಯೋಡಿನ ಸೀರೆ ಉಳ್ಕೊಂಡಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಬಾಂಬೆಯಿಂದ ಬಂದ, ಅವ್ರನ್ನ ಪಿಕ್ ಮಾಡಕ್ ಬಂದಿದ್ದೆ. ಅಣ್ಣ ಚಡ್ಡಿಯಿಂದ ಅಲ್ಲಿಂದಾನೆ ಬಂದ, ಚಡ್ಡಿ ಹಾಕೊಂಡು ತಡಬೇಕು ನೋಡಕ್ಕೆ ಬರ್ತಾವನೆ. ಮರನೇ ಮುರ್ಕೊಂಡ್ ಬಿದ್ಬಿಟ್ಟದ, ಹುಷಾರು. ಚಡ್ಡಿ ಹುಷಾರು ಕಣ್ರಿ, ಕಾಟನ್ ಚಡ್ಡಿ ಬರೀ. ಸುಸ್ತಾಗೋಯ್ತು. ಹೆಂಗೆ ಅಣ್ಣ, ಅಣ್ಣ ಸೆಲ್ಯೂಟ್, ಅಣ್ಣ ಸೆಲ್ಯೂಟ್. ಹಣ್ಣು ಬೀಳ್ಸಬ ನೀವೇ ಬಿದ್ಬಿಟ್ರಿ, ನೀವೇ ಬಿದ್ಬಿಟ್ರ. ಕ್ಯಾಶ್ ಬೇರೆ ಇಟ್ಕೊಳಕ್ಕಾಗಲ್ಲ. ಈ ಕಡೆ ಬನ್ರಿ, ಈ ಕಡೆ ಬನ್ರಿ, ದೂರ ಬನ್ರಿ. ಅಂತ ಅಲ್ಲ, ಬ್ರಿಲಿಯಂಟ್ ಸಣ್ಣದಿಂದ ಅಳ್ಸಣ್ಣ ಕೂದಿದ್ದೀರಾ, ಒಂದು ಕುಡ್ಲನ್ನ ಚಾಕ್ನ ತರಬೇಕು ಅಂತ ಗೊತ್ತಾಗಲ್ವಾ? ಅರ್ಧದಿನ ಜೋಶಲ್ಲಿ ಹತ್ಬಿಟ್ರಿ, ಇಳಿದ್ಬಿಟ್ಟು ಚಾಕ್ ತಗೋಬೋಗಿ. ಹಾಯ್ ಅಣ್ಣಾಗಲ್ಲ ಮೇ ಬನ್ರ, ಏಟ್ ಬಿದ್ರೆ. ಏಯ್ ಬನ್ನಿ ಬನ್ನಿ ಬನ್ನಿ. ಇದು ನಮ್ಮ ಕೊಪ್ಪಲು. ಈ ಕೊಪ್ಪಲಲ್ಲಿ ಒಣ ಹುಲ್ಲು ಹಾಕಿದೀವಿ, 2 ಹಲಸಿನ ಗಿಡ ಹಾಕಿದ್ದು, ಅದು ಮರ ಆಗಿದೆ. ನನ್ನ ಹಸ್ಬೆಂಡ್ 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಹಾಕಿದ್ದು ಮರ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಏನಮ್ಮ ತಂಗಿ?
ನಾವು ಕುಡ್ಲು ಬಸ್ ತರದೇ ಬೇಡ ಹೆಂಗ್ ಗೊತ್ತಾ, ಇದೊಂದು ಹಣ್ಣು ಐತಲ್ಲ, ಅದ್ ಕಾಯಿಗಿದ್ರೆ ಹಣ್ಣಾಗಿದ್ರೆ ಪರವಾಗಿಲ್ಲ, ಇದೊಂದು ಹತ್ರನೇ ಐತಲ್ಲ, ಬಾವ ಒಂಚೂರು ಹತ್ಬಿಟ್ಟು ಅದನ್ನ ಹಿಡ್ಕೊಂಡು ಹಿಂಗೆ ಎಳ್ತಿಂಗೆ ಅದ್ರ ಮೇಲೆ ಜೋಗ ಬಿದ್ಬಿಟ್ರೆ ಅದ್ ಕೆಳಗಡೆ ಬರ್ತದೆ ಅಷ್ಟೇ. ಯಾವ ಸ್ಕೂಲವ? ಆಡ್ಬೇಡ. ಒಂದು ಹಣ್ಣನ್ನ ಕೇಳೋದಕ್ಕೆ ಇನ್ನೊಂದು ಹಣ್ಣನ್ನ ನೀನು ಒಟ್ಟಿನಲ್ಲಿ ನಾಶ ಮಾಡೋ ಅಂತ ಹೇಳ್ತಾ ಇದೀಯ. ನಮ್ಮ ಮನೆಯವರೆಲ್ಲ ರೀ ರೀ, ಓ ಅಲ್ಲಿದ್ದೀರೋ, ಒಳ್ಳೆ ಪೊಸಿಷನ್ ಇದ್ದೀರಾ. ಹಾ ಆಗಲ್ಲ, ಕ್ಯಾಶ್ ಇಟ್ಕೊಳಕ್ಕಾಗಲ್ಲ ಅಲ್ಲಿಂದ. ಅಕ್ಕ ಅಥವಾ ಬಾವಾ ಮಂಗನಿಂದ ಮಾನವ ಅಂತ ಪ್ರೂವ್ ಮಾಡಿದ್ರಿ ಬನ್ರಿ. ರೀ ಬೇಡ, ತುಂಬಾ ಹೈಟ್ ಹೋಗ್ಬೇಡಿ. ಹುಷಾರಾಗಿ ಹೆಸರಿ, ಒಲ್ ಮೆದೆ ಮೇಲೆ ಕೆಸಿತೀನಿ ಅಂತ ಬೇರೆ ಹೇಳಿದ್ದೀರಾ. ಓಕೆ ಬಾವಾ 96863763 ಅಕ್ಕ ನಂಗೆ ಗೊತ್ತಿಲ್ಲ ಅವ್ರು ಯಾರಂತ. ಕಟ್ ಮಾಡ್ಲಾ? ಹಲೋ ಯಾರು? ಚನ್ನರಾಯಪಟ್ಟಣದಲ್ಲೇ ಬೇಕಿತ್ತು, ನಾವು ಚನ್ನರಾಯಪಟ್ಟಣದವ್ರೆ. ಓಕೆ ಮೇಡಮ್, ಈ ನಂಬರ್ಗೆ ಲೊಕೇಶನ್ ಕಳಿಸಿರಿ. ಓಕೆ ಓಕೆ ಮೇಡಮ್, ಬಂದಾಗ ಬರ್ತೀವಿ. ಸಾಕು ಬನ್ರಿ, ಬೇಡ ಸಾಕು ಒಂದೇ ಎರಡು ಬೇಡ ಬನ್ನಿ, ನಾಳೆ ನಾಡ್ದೋ ಬಂದ್ರೆ ಕಿತ್ಕೊಂಡ್ರಾಗುತ್ತೆ. ಇದು ಹಣ್ಣಾಗಿದೆ ಆಲ್ರೆಡಿ. ಹೆಂಗ್ ನೋಡೋದು ಪೂರ್ವಿ ಹಣ್ಣಾಗಿರೋದನ್ನ? ಹುಡ್ಕೋಬೇಕು, ಹುಡ್ಕೊಂಡು ಒಂದು ಹುರ್ಕೋಬೇಕು ಫಸ್ಟ್ ಇದೆಲ್ಲ. ಅಯ್ಯೋ ಹೇಳು ಮುಂದಕ್ಕೆ. ಹಿಂಗೆ 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 ಪಚಿಕ್ ಅಂತ ಇದೆ, ಹಣ್ಣಾಗೈತೆ. ಒಳಗೆ ಅದಕ್ಕೆ ಡಿಸೆಂಟ್ರಿ ಆಗುತ್ತೆ. ನಿಧಾನ ಕಿಳಿಯಪ್ಪ ಮಗು, ನಂಗಿರೋರು ಒಬ್ಬರೇ ಗಂಡ. ಪಚಿಕ್ ಅಂತ ಇದ್ರೆ ಈ ಸೌಂಡ್ ಬರಬೇಕು. ಕಾಯಿ ಆಗೈತೆ ಅಂದ್ರೆ ಈ ಥರ ಸೌಂಡ್ ಬರಲ್ಲ, ಕಾಯಿದ್ರೆ ಟಕ್ ಟಕ್ ಅನ್ನತ್ತೆ. ಹುಷಾರು ಕಣ್ರಿ. ಹುಷಾರಾಗಿಟ್ಟಿರಿ. ಯಾಕೆ ವಿಡಿಯೋ ಮಾಡ್ಕೊತೀನಿ ಹೇಳಿ? ಏನಾರ ಅಕಸ್ಮಾತ್ ಬಿದ್ಬಿಟ್ರೆ ಹೆಂಗ್ ಬಿದ್ರು ಅಂತ ತೋರಿಸ್ಬೇಕಲ್ಲ ಡಾಕ್ಟ್ರಿಗೆ. ಅದಕ್ಕೆ ಕುತ್ಕೊಳ್ಳಿ ಹಂಗೆ ಕುತ್ಕೊಳ್ಳಿ, ಫ್ರೀ ಹಂಗೆ ಕುತ್ಕೊಳ್ರಿ. ಈ ಕಡೆ ನೋಡಿ, ಹಂಗೆ ಕುತ್ಕೊಳ್ಳಿ, ಈ ಕಡೆ ನೋಡಿ. ವಾವ್, ಬಾಲ ನೋಡ್ರಿ, ಬಾಲ ನಿಮ್ಮ ಬಾಲದಲ್ಲೂ ಹಣ್ಣು ಐತಲ್ರಿ. ಸಾಧಿಸ್ಬಿಟ್ರು ಹುರ್ರೇ. ವೆರಿ ನೈಸ್ ಮಿಸ್ಟರ್. ತುಂಬಾ ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀರಾ. ಮಿಷನ್ ಸಕ್ಸಸ್. ಆಪರೇಷನ್ ಸಿಂಧೂರ್, ಆಪರೇಷನ್ ಹಳಸಣ್ಣ ಡನ್ ಆಗಿದೆ. ಆಮೇಲೆ ಈವ್ನಿಂಗ್ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಓಡು, ಸ್ಟೈಲಾಗಿ ಕೊಡು, ವಾಪಸ್ ಓಡ್ಬಾ, ಸ್ಟೈಲಾಗಿ ವಾಪಸ್ ಓಡ್ಬಾ. ಬರ್ಡೇಗಳು ನೋಡುವ ಸೀರೆ ಎಲ್ಲರೂ ಬರ್ಡೇಗೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಬರ್ಡೇ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಪೂರ್ವಿ ಇವತ್ತು ನನ್ನ ಯಾರು ಪೂರ್ತಿ ಹೇಳು, ಇವತ್ತು ನಾನು ಯಾರು ತೋರಿಸೇ ಇಲ್ವಾಗ. ಇಬ್ಬರು ಬರ್ಡೇನ ಒಂದೇ ಸಲ ಮಾಡೋದ್ರಿಂದ ನಾನು ಒಂದೇ ಕೇಕ್ನ ಮಾಡಿಸಿದ್ದು ಸಾಕು ಅಂತ ಹೇಳಿದ್ದಕ್ಕೆ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಅಂತ ನಾನು ಹಾಕ್ಸಿದ್ದೆ ಅದ್ರ ಮೇಲೆ. ಇದು 3 kg ಇತ್ತು. ಸೊ 3 kgಗೆ ನಾನು ಸಿಂಪಲಾಗಿರಲಿ, ತುಂಬ ಗ್ರ್ಯಾಂಡಾಗೇನು ಬೇಡ ಅಂದ್ಬಿಟ್ಟು ಈ ಥರ ಒಂದು ಕೇಕ್ನ ಮಾಡಿಸಿದ್ದೆ. ಮತ್ತೆ ಇದು ಚಾಕ ಸ್ಪ್ರೇ ಮತ್ತೆ
ಬರ್ಡೇ ಸೆಲೆಬ್ರೇಷನ್ನ ಕೆಫೆಲೇ ಮಾಡ್ತಾ ಇದ್ದೀವಿ ಸರಿ ಸಿಂಪಲ್ಲಾಗಿ ಯಾವಾಗಲೂ ಗ್ರ್ಯಾಂಡಾಗೆ ಮಾಡೋಕ್ಕಾಗುತ್ತೆ ಏನು ಚಿಕ್ಕ ಮಗುನ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ನನ್ನ ತಂಗಿ ಬರ್ಡೇನೂ ಮಾಡ್ತಿದ್ದೀವಲ್ವಾ ಸೊ ಕೆಫೆಲಿ ಹೆಂಗೂ ಡೆಕೋರೇಷನ್ ರೆಡಿ ಇರುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಮನೇಲೆಲ್ಲ ಗಲೀಜು ಮಾಡ್ಕೊಂಡು ಅಂದ್ಬಿಟ್ಟು ಕೆಫೆಗೆ ಬಂದು ನಾವು ಒಂದು ಬರ್ಡೇ ಸೆಲೆಬ್ರೇಷನ್ನ ಮಾಡ್ಕೊಂಡು ಹೋಗ್ತೀವಿ ಆ್ಯಂಡ್ ನಂಗೆ ತುಂಬ ಇಷ್ಟ ನನಗೆ ಬರ್ಡೇ ಸೆಲೆಬ್ರೇಷನ್ಸ್ ಮಾಡೋದು ಅಂತ ಅಂದರೆ ಬಿಕಾಸ್ ನನಗೆ ದುಡ್ಡು ಮ್ಯಾಟ್ರ್ ಅಲ್ಲ ಕಡಿಮೆ ಖರ್ಚು ಮಾಡ್ತೀವೋ ಜಾಸ್ತಿ ಖರ್ಚು ಮಾಡ್ತೀವೋ ಬಟ್ ಅವರು ಖುಷಿ ಆಗೋ ಥರ ಅಂತೂ ನಾನು ಖಂಡಿತ ಮಾಡ್ತೀನಿ ಸೊ ಹಾಗಾಗಿ ಇಲ್ಲಿ ಕೆಫೆಗೆ ಬಂದು ಮಾಡ್ತಾಯಿದ್ವಿ. ಏ ಶಿಖಾ ಚಿಕ್ಕಿ ಕೇಕ್ ತಿನ್ಸೋಗು ಚಿಕ್ಕಿ ಕೇಕ್ ತಿನ್ಸ ಫೋಟೋಗ್ರಾಫರ್ನ ಎಷ್ಟು ದುಡ್ಡು ಕೊಟ್ಟು ಕಳ್ಸಿದ್ವಿ ಗೊತ್ತಾ ಏನಂಟಿ ಏನ್ ಐಟ್ ಇದೀನ ಬಿಡೆ ನನ್ ಹೆಂಗ್ ಮಾಡ್ಕೊಂಡೆ ಅಂತ ಏನ್ ಐಟ್ ಇದೆಯಾ ಬಿಡ ಆಂಟಿ ಹಾ ಈಗ ನೋಡ್ರಿ ಸಾಕು ನಿಂದ ನೋಡಿಗ ನೋಡ್ರಿ ಸಾಕು ತಡ್ರಿ ಹಾ ತೆಗಿರಿ ಆಯ್ತು ಕೊಡಿ ಆಯ್ತು ಕೊಡ್ರಿ ಹೆಂಗ ಆಡ್ತಾ ನೋಡಿ ಈಗ ಹ್ಯಾಪಿ ಬರ್ಡೇ ಬಾವ ಅಂತ ಹೇಳು ಹಾ ಓಕೆ 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 ಬಾ ಥ್ಯಾಂಕ್ಸ್ ಹೇಳಿ ಇಬ್ರು ನನಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ರು ಮೋಕ್ಷ ಏನ್ ಮಾಡ್ತಿದ್ದಿಲ್ಲ ಹೆಂಗವ ಪಲ್ಟಿ ಹೊಡಿ ನಿಂತ್ಕೊಳ್ರಿ ಚಪ್ಪಲಿ ಬಿಚ್ಬಿಟ್ಟು ಅವಳ ಮುಂದೆ ನಿಂತ್ಕೋ ಪಲ್ಟಿ ಹೊಡಿ ಹೆಂಗ್ ಪಲ್ಟಿ ಹೊಡಿದು ಪಲ್ಟಿ ಹೊಡಿ ನಿಂತ್ಕೊಳ್ರಿ ಅವಳ ಮುಂದಕ್ಕೂ ನಿಂತ್ಕೊಳ್ರಿ ಬರೀ ಬಾಟ್ಲೇ ತಂದಿದ್ದೀವಿ ಅದ್ರ ಒಳಗಡೆ ಫುಡ್ಡು ಇದೆ ತೋರಿಸ್ರಿ ಫುಡ್ ಅಲ್ಲಿ ಫುಡ್ ಇದೆ ಫುಡ್ ಅವಳು ಎತ್ಕೊಳ್ಳೋದೇ ಕೊಡ್ಬಿಡಿ ಅವಳಿಗೆ
ಎತ್ಕೊಳ್ತಿದ್ದ ಹಂಗೆ ಹೆಂಗೆ ಪ್ರಶ್ನೆ ಮತ್ತೆ ಅಷ್ಟು ಕೇಕ್ ತೊಗೊಂಡೈತಿದ್ದೀರ ಮತ್ತೆಗೆ ಮತ್ತೆ ಬನ್ನಿ ಊಟ ಮಾಡಿ ಬನ್ನಿ ಒಂಚೂರ ಅವಾಗಲೇ ಊಟ ಮಾಡಿದ್ರಿ ಅಂತ ಅನ್ಸಲ್ಲ ಅಲ್ಲೋಡ ಒಂಚೂರು ಜೋರಾಗಿ ಹೇಳು ನಾನೇ ಕೇಳಿಸ್ಕೊಳಲ್ವಾ ಏನೇನು ಏನು ರಂಗೋಚಿ ಹೇಳಮ್ಮ ಏನು ಏನು ಹೇಳಿ ಅವೆಲ್ಲ ನಂದು ಸೀಕ್ರೆಟ್ ಹೇಳಿ ಏನು ಹೇಳಿ ಹಾಂ 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 ಇಬ್ರು ಇರ್ಲಿ ಹೇಳಿ ರಂಗೋಚಿ ಹೇಳಿ ಈಗ ಚಂದನ್ ಅಂತವ ನಾಡಿಕೆ ಕಳ್ಸ್ಬೇಕಾದ್ರೆ ಕರ್ಕೊಂಡ ಗಂಡ ಕರ್ಕೊಂಡೋಗಿ ಅವ್ರ ಮಾವಂಗಲ್ಲ ಅದ್ ನೋಡಲ್ ಪಾಪ ನಮ್ಮ ಮಾವ ದೇವ್ರಂಗ್ ಕೂತೈತೆ ಅಲ್ಲಿ ನೀವೆಲ್ಲ ಏನ್ ಮಾಡ್ತಾ ಇದೀರಾ ಅಂತ ಇಲ್ಲಿ ಬಂದ್ಮೇಲೆ ಬನ್ನಿ ಹೊಸ ಮನೆಗೆ ಮಜ್ಜಿಗೆ ಬೇಡ ಕಣಮ್ಮ ಇವತ್ತು ಕರ್ದು ನಂಗೆ ಆಲೆ ಸಾಕು ಗೈಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಬ್ಲಾಗ್ಸ್ನ ನೋಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಫ್ರೆಶ್ ಅಪ್ ಆಗಿ ಬೇಗ ಮಲ್ಕೊಳ್ಬೇಕು, ರೆಸ್ಟ್ ಮಾಡಬೇಕು. ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಶೇಖರ್ನ ಏರ್ಪೋರ್ಟಿಗೆ ಬಿಡೋ ಪ್ರೋಗ್ರಾಮ್ ಇದೆ ಬೆಂಗಳೂರಿಗೆ ಹೋಗಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರೆ ಅವರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್.